ಇನ್ನು ಈ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಘೋಷಣೆ ಅಲ್ಲದೆ ಹೋದ್ರೂ ಕೂಡ ಕೆಲವು ವಿಚಾರಗಳು ಉಲ್ಲೇಖ ಆಗಿದೆ. ಏನು ನಿಮಗೆ ಈ ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಕೊಡುವಂತ ನಿಟ್ಟಿನಲ್ಲಿ ಆಯಾ ರಾಜ್ಯ ಸರ್ಕಾರಗಳ ಜೊತೆಗೆ ನಾವು ಕಾರ್ಯನಿರ್ವಹಿಸ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೇಳಿದೆ. ಆಮೇಲೆ ಪ್ರವಾಸೋದ್ಯಮ ಬಹಳ ಒಳ್ಳೆ ರೆವೆನ್ಯೂ ಇರುವಂತಹ ಜೊತೆಗೆ ಅಷ್ಟೇ ನಿರ್ಲಕ್ಷಿಸಲ್ಪಟ್ಟಿರುವಂತಹ ಕ್ಷೇತ್ರ ನಮ್ಮ ದೇಶದಲ್ಲಿ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡುವಂತ ನಿಟ್ಟಿನಲ್ಲಿ ಲಾಂಗ್ ಟರ್ಮ್ ಬಡ್ಡಿ ರಹಿತ ಸಾಲ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಆ ಮುಖೇನವಾಗಿ ಸ್ಥಳೀಯ ಪ್ರವಾಸಿ ಕೇಂದ್ರಗಳನ್ನ ಗ್ಲೋಬಲ್ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಅವುಗಳನ್ನ ಖ್ಯಾತಿಗೊಳಿಸಬೇಕು. ಅದಕ್ಕೆ ತಕ್ಕಾಗೆ ಒಂದು ಬ್ರ್ಯಾಂಡಿಂಗ್ ಅನ್ನ ಮಾಡಬೇಕು. ಆಮೇಲೆ ಅವುಗಳಕ್ಕೆ ಒಳ್ಳೆ ರೀತಿಯಂತ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆಯನ್ನ ಕೊಡಬೇಕು, ಬೇಸಿಕ್ ಫೆಸಿಲಿಟೀಸ್ಗಳನ್ನ ಕೊಡಬೇಕು. ಅದಕ್ಕೆ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಬಟ್ ಅದು ಎಷ್ಟೋ ಹಣ ಮೀಸಲಿಟ್ಟಿದೀವಿ ಮತ್ತೊಂದು ಅದು ಉಲ್ಲೇಖ ಇಲ್ಲ, ಬಟ್ ಕೊಡ್ತೀವಿ ಅನ್ನುವಂಥದ್ದನ್ನ ರಾಜ್ಯಗಳಲ್ಲಿ ಟೂರಿಸಂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಲಕ್ಷದ್ವೀಪಕ್ಕೂ ಕೂಡ ಲಕ್ಷದ್ವೀಪವನ್ನ ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಮಾಡಿ ಹೇಳಲಾಗಿದೆ. ಮೂಲಸೌಕರ್ಯ ಒದಗಿಸೋದಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತೀವಿ ಅಂತ. ನಿಮ್ಗೆ ಗೊತ್ತಿರ್ಬೋದು, ಈಗ ನಾವು ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದಂತ ಪ್ರವಾಸಿಗರ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿತ್ತು, ಅದು 5ನೇ ಸ್ಥಾನಕ್ಕೆ ಕುಸಿದಿದೆ ಈಗ. ಅಂದ್ರೆ ಮಾಲ್ಡೀವ್ಸ್ನ ಹೆಚ್ಚಿನ ಮಂದಿ ಬಾಯ್ಕಾಟ್ ಮಾಡ್ತಾರೆ. ಹಾಗತ್ತ ಅದೇ ರೀತಿಯಂತ ವಾತಾವರಣ ಇರುವಂತ ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿನ ಹೆಚ್ಚಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಕೆಲವು ಬೆಡ್ಗಳ ವ್ಯವಸ್ಥೆ ಅಥವಾ ಕಾಟೇಜ್ಗಳ ವ್ಯವಸ್ಥೆ ಇರುವಂತದ್ದು. ಹಾಗಾಗಿ ಲಕ್ಷದ್ವೀಪ ಹಾಗೆ ಇತರ ದ್ವೀಪಗಳಲ್ಲಿ ಪ್ರವಾಸೋದ್ಯಮಕ್ಕೆ ನಾವು ಒತ್ತು ಕೊಡ್ತೀವಿ ಅನ್ನುವಂತ ಹೇಳಿದ್ರೆ ಯಾವ ರೀತಿ ಮತ್ತೊಂದು ಅನ್ನುವಂಥದ್ದು ಸರಿಯಾಗಿ ಉಲ್ಲೇಖ ಇಲ್ಲ. ಪ್ರವಾಸೋದ್ಯಮಕ್ಕೆ 75,000 ಕೋಟಿ ಹಣವನ್ನ ಮೀಸಲಿಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಆಮೇಲೆ ಈ G20 ನಾಯಕತ್ವವನ್ನ ಭಾರತ ವಹಿಸಿಕೊಂಡ ನಂತರದಲ್ಲಿ G20ಗೆ ಸಂಬಂಧಪಟ್ಟಾಗಿನ ಸಭೆಗಳು ಬೇರೆ ಬೇರೆ ಕಡೆ ಆಯ್ತಲ್ಲ, ಸುಮಾರು 60 ಕಡೆ ಈ ಸಭೆಗಳು ಇಂಥ ಪ್ರವಾಸೋದ್ಯಮದ ತಾಣಗಳ ಕಡೆ ಆಗಿದೆ. ಮುಖ್ಯವಾಗಿ ಗ್ಲೋಬಲಿ ಆ ಪ್ರವಾಸೋದ್ಯಮ ತಾಣಗಳನ್ನ ನಾವು ಪರಿಚಯಿಸುವಂತ ನಿಟ್ಟಿನಲ್ಲಿ ನಮ್ಗೆ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಂಡಿಸಿರುವಂತಹ ಬಜೆಟ್ ನಲ್ಲಿ ಉಲ್ಲೇಖ ಆಯಿತು. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರು ವಿತ್ತ ಸಚಿವೆ, ಬನ್ನಿ ಕೇಳೋಣ. Comprehensive development of tourist centers. The success of organizing G20 meetings in 60 places presented diversity of India to global audience. Our economic strength has made the country an attractive destination for business and conference tourism. Our middle class also now aspires to travel and explore. Tourism, including spiritual tourism, has tremendous opportunities for local entrepreneurship. States will be encouraged to take up comprehensive development of iconic tourist centers, branding and marketing them at global scale. A framework for rating of the centers based on quality of facilities and services will be established. Long-term interest-free loans will be provided to states for financing such development on matching basis. To address the emerging fervor for domestic tourism, Honorable Speaker, sir, projects for port connectivity, tourism infrastructure, and amenities will be taken up on our islands, including Lakshadweep. This will help in generating employment also.